ಚರ್ಚ್ ವಿರುದ್ಧ ಮತಾಂತರ ಆರೋಪ. ದಿನಾಂಕ 10/9/2025 ದಿನಪತ್ರಿಕೆಗಳಲ್ಲಿ ಪ್ರಕಟವಾದ ಪ್ರಕಟಣೆಯ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಚನ್ನಗಿರಿ ತಾಲೂಕು ಅಸ್ತಪಾನಹಳ್ಳಿಯಲ್ಲಿ ನಡೆಯುತ್ತಿರುವ ಬಲವಂತದ ಮತಾಂತರದ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಚನ್ನಗಿರಿ ತಾಲೂಕು ಹಕ್ಕಿ ಪಿಕ್ಕಿ ಅಲೆಮಾರಿಗಳ ಸಂಘವು ರಾಜ್ಯ ರೈತ ಸಂಘ ಹಸಿರು ಸೇನೆಯ ಸಹಯೋಗದಲ್ಲಿ ಮಂಗಳವಾರ ಪ್ರತಿಭಟನೆ ನಡೆಸಿ ಅಸ್ತಪಾನಹಳ್ಳಿಯ ಚರ್ಚ್ನವರು ಹಣದ ಆಮಿಷ ಒಡ್ಡಿ ಹಕ್ಕಿ ಪಿಕ್ಕಿ ಸಮುದಾಯದವರಿಗೆ ಬಲವಂತದ ಮತಾಂತರ ಮಾಡುತ್ತಿದ್ದಾರೆ. ಗ್ರಾಮದ ಸ್ಮಶಾನದಲ್ಲಿ ಅನಧಿಕೃತವಾಗಿ ಚರ್ಚ್ ನಿರ್ಮಿಸಿದ್ದು ಇನ್ನೊಂದು ಚರ್ಚಿನ ನಿರ್ಮಾಣ ಕಾರ್ಯ ನಡೆಯುತ್ತಿದೆ ಎಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ದು, ಜಿಲ್ಲಾಧಿಕಾರಿಗಳು ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸುವಂತೆ ಸೂಚಿಸಿರುತ್ತಾರೆ ಎಂದು ದಿನಪತ್ರಿಕೆಯಲ್ಲಿ ದಿನಾಂಕ 10/9/2025 ಪ್ರಕಟವಾಗಿದ್ದು, ಈ ಅಂಶಗಳೆಲ್ಲವೂ ಶುದ್ಧ ಸುಳ್ಳಿನಿಂದ ಕೂಡಿದ್ದು, ಅನ್ಯ ವ್ಯಕ್ತಿಗಳು ರಾಜಕೀಯ ಷಡ್ಯಂತ್ರದಿಂದ ಅವರ ಪ್ರಭಾವಕ್ಕೆ ಒಳಗಾಗಿ ಚರ್ಚ್ ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಸಹಿಸದೆ ಈ ರೀತಿ ಸುಳ್ಳು ಅಂಶಗಳನ್ನು ಕ್ರೋಢೀಕರಿಸಿಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿರುತ್ತಾರೆ. ಅಸ್ತಪಾನಹಳ್ಳಿಯಲ್ಲಿರುವ ಚರ್ಚ್ ಅನ್ನು ಕಾನೂನುಬದ್ಧವಾಗಿ ಕಂದಾಯ ದಾಖಲೆಗಳಲ್ಲಿ ಸಹ ನಮೂದಿಯಾಗಿದ್ದು, ತದನಂತರ ಸುಮಾರು ವರ್ಷಗಳ ಹಿಂದೆ ಎಂಎಲ್ಎ ಅನುದಾನದ ಅಡಿಯಲ್ಲಿ ನಿರ್ಮಾಣ ಮಾಡಿ ಗ್ರಾಮದಲ್ಲಿ ಚರ್ಚ್ನಿಂದ ಸಾರ್ವಜನಿಕವಾಗಿ ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದು, ಅಸ್ತಪಾನಹಳ್ಳಿ ಗ್ರಾಮದಲ್ಲಿ ಸ್ಮಶಾನಕ್ಕೆ ಪ್ರತ್ಯೇಕ ಜಾಗವೂ ಇದ್ದು, ಗ್ರಾಮದಲ್ಲಿ ಬೇರೆ ಕಡೆ ಚರ್ಚನ್ನು ನಿರ್ಮಾಣ ಮಾಡುತ್ತಿರುವುದಿಲ್ಲ ಮತ್ತು ಯಾವುದೇ ಬಲವಂತದ ಮತಾಂತರ ಮಾಡಿರುವುದಿಲ್ಲ ಹಾಗೂ ಮಾಡುತ್ತಿರುವುದಿಲ್ಲ. ಇದನ್ನು ಸಹಿಸಿಕೊಳ್ಳದ ಕೆಲ ಹಕ್ಕಿಪಿಕ್ಕಿ ಜನಾಂಗದವರು ಚರ್ಚ್ಗೆ ಬರುವಂತ ಅನುಯಾಯಿಗಳಿಗೆ ಬೈಯುವುದು ಮತ್ತು ಜೀವ ಬೆದರಿಕೆ ಹಾಕಿದ್ದಾರೆ. ಚರ್ಚ್ನ ತೇಜೋವಧೆ ಮಾಡುತ್ತಾ ಸಂಘ ಸಂಸ್ಥೆಗಳನ್ನು, ದಿನಪತ್ರಿಕೆಗಳನ್ನು ದುರ್ಬಳಕೆ ಮಾಡಿಕೊಂಡು ಈ ಸುದ್ದಿ ಕರ್ನಾಟಕದ ಎಲ್ಲಾ ಭಾಗಗಳಲ್ಲಿ ಪ್ರಕಟವಾಗಿದ್ದು, ಅದರಿಂದ ನಮ್ಮ ಚರ್ಚಿನ ಸದಸ್ಯರಿಗೆ ತುಂಬಾ ನೋವು ಉಂಟಾಗಿದೆ. ಅದರಿಂದ ಪ್ರಕಟಣೆಯಲ್ಲಿ ಉಲ್ಲೇಖಿಸಿದ ಅಸ್ತಪಾನಹಳ್ಳಿ ಗ್ರಾಮದ ಗ್ರಾಮಸ್ಥರಾದ ಗಂಡುಗಲಿ, ರಘುನಾಥ, ಲಿಂಗಣ್ಣ, ಮಧುಸೂದನ್, ಬಾಬು, ಸಂತೋಷ್, ಶೈಲಾ, ಲೀಲಾವತಿ, ಉಮೇಶ, ಗುಣಸುಂದರಿ, ವಿಜಯ, ಪಾಪಿ ಮತ್ತು ಮಹಂತದ್ದ, ಡಿಎಸ್ಬು, ಕಲ್ಲೇಶ್ ಇವರುಗಳ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಬೇಕೆಂದು ಮತ್ತು ನಮಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ತಮ್ಮಲ್ಲಿ ಈ ಮೂಲಕ ಕೇಳಿಕೊಳ್ಳುತ್ತೇವೆ. ವರದಿ ಅರುಣ್ ಕುಮಾರ್, ಕೂಳೆನೂರು.